ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ಮೇಲೆ ಮುಖ್ಯವಾಗಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಮತ್ತು ಗಿಲ್ಲಿ ಇವ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ದಯವಿಟ್ಟು ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ 6 to 7 ಮೆಂಬರ್ಸ್ ಮಾತ್ರ ಕಾಣ್ತಾರೆ. ಅಲ್ಲಿ ಇರೋದು 17 ಜನ ಇರ್ಬೋದು, 16 ಜನ ಇರ್ಬೋದು, ಬಟ್ ನಮ್ಗೆ ಕಾಣೋದು ಮಾತ್ರ 6 ಇಂದ 7 ಜನ ಮಾತ್ರನೇ. ಅದರಲ್ಲಿ ನಮ್ಮ ಗಿಲ್ಲಿ ನಟ ಮಾತಿಗೆ ಪತ್ರಕರ್ತರೆ ಪರಾರಿ ಆಗ್ತಾರೆ. ಅವ್ರು ಮಾಡೋ ರೋಸ್ಟಿಗೆ ಗಪ್ಚುಪ್ ಆಗ್ತಾರೆ. ಮಾತಾಡಕ್ ಮಾತೇ ಬರಲ್ಲ, ಆ ರೀತಿ ಮಾತಾಡ್ತಾರೆ. ಒಂದಂತೂ ಸತ್ಯ, ಮಾತಿಂದ ಗಿಲ್ಲಿನ ಗೆಲ್ಲೋಕೆ ಅಶ್ವಿನಿ ಗೌಡ ಅಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಅದು ಕೂಡ ಸತ್ಯ ಮಾತಾಡ್ತಾರೆ, ಇರೋ ನಿತ್ಯನೇ ಮಾತಾಡ್ತಾರೆ. ಅವ್ರ ತರ ಸುಳ್ಳು ಪಳ್ಳು ಹೇಳೋ ವಿಷಯನೇ ಇಲ್ಲ. ಮಾತಾಡ್ತಾ ಇದ್ರೆ ಅವ್ರ ಮಾತಿಗೆ ರಿಪ್ಲೈ ಕೊಡಕ್ಕಲ್ಲ, ಅವ್ರಿಗೆ ಶೇಮ್ ಆಗುತ್ತೆ. ನಾನು ಈ ರೀತಿ ಎಲ್ಲ ಮಾಡಿದ್ನ, ನಾನು ಈ ರೀತಿ ಆಗಿದ್ನ, ಈ ರೀತಿ ಮಾಡ್ತಾ ಇದ್ದೀನ ಅಂತ ಮಾತಾಡಕ್ಕೆ ಮಾತೇ ಬರಲ್ಲ, ಆ ರೀತಿ ಮಾತಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪತ್ರಕರ್ತರ ಒಂದೊಂದು ಎಪಿಸೋಡ್ ಸ್ಟಾರ್ಟ್ ಆದಾಗ ಆ ಪತ್ರಕರ್ತರ ಬಗ್ಗೆ ಮಾತಾಡಿದಾಗ ಯಾವ ರೀತಿ ಉತ್ತರ ಇತ್ತಂದ್ರೆ ಕಂಪ್ಲೀಟ್ ಆಗಿ ಸಂಕ್ಷಿಪ್ತವಾಗಿ ಮುಂದಿನ ಮಾತಾಡೋಣ. ಇನ್ನು ಅದಾದ್ಮೇಲೆ ರಕ್ಷಿತಾ ಜಾಹ್ನವಿಗಾಗ್ಲಿ ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವ್ರಿಗಾಗ್ಲಿ ಸಖತ್ತಾಗಿ ರಿಪ್ಲೈ ಕೊಡ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಅವರನ್ನೇ ಶಾಕ್ ಆಗ್ತಾರೆ, ಶೇಕ್ ಆಗ್ತಾರೆ, ಆ ರೀತಿ ರಿಪ್ಲೈ ಕೊಡ್ತಾರೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪ್ರೋಮೋ ನೋಡಿದಾಗ ಪಾಪ ಎಲ್ಲಿ ಅಳ್ತಾ ಇರ್ತಾರೋ ಅಂತ ಅನ್ಕೊಂಡಿದ್ದೆ, ಬಟ್ ಯಾವುದಕ್ಕೂ ಕಡಿಮೆ ಇಲ್ಲ ಗುರು. ಇದು ನಿಮ್ಮ ಮನೆ ಅಲ್ಲ, ನೀವ್ ಹೇಳೋದ್ ಕೇಳಂಗಿಲ್ಲ. 20 ಸಲ ಅಲ್ಲ, 100 ಸಲ ಹೋಗ್ತೀನಿ, 100 ಸಲ ಬರ್ತೀನಿ, 100 ಸಲ ಕ್ಯಾಮ್ರಾ ಹತ್ರ ಮಾತಾಡ್ತೀನಿ. ಇದು ನಿಮ್ಮ ಮನೆ ಅಲ್ಲ, ಅದು ನನ್ನ ಇಷ್ಟ, ನಾನು ಹೇಗ್ ಬೇಕಾದ್ರೂ ಇರ್ತೀನಿ ಅಂತಲ್ಲಿ ಕ್ಲಿಯರ್ ಕಟ್ ಆಗಿ ಕಟ್ಟಿ ಮುರಿದಂಗೆ ಅಂತ ಮಾತಾಡ್ತೀನಿ ನೋಡು. ಆ ರೀತಿ ನಿಯತ್ತಾಗಿ ಕರೆಕ್ಟ್ ಆಗಿ ಎಲ್ಲಿ ಯಾರಿಗೆ ಹೇಗೆ ಮಾತಾಡ್ಬೇಕಂತ ಕರೆಕ್ಟ್ ಆಗಿ ಮಾತಾಡ್ತಾರೆ. ರಕ್ಷಿತಾ ಇದನ್ನೇ ಮೇಂಟೈನ್ ಮಾಡ್ತಾರೆ. ಒಂದು ಟಾಪ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಎಕ್ಸ್ಪೆಷಲಿ ಜಾಹ್ನವಿ ಅವರು ವರಸ್ಟ್ ಬಿಹೇವಿಯರ್ ಇದೆ ನೋಡಿ, ನಿಜವಾಗ್ಲೂ ಅವರಷ್ಟು ವರಸ್ಟ್ ಬಿಹೇವಿಯರ್ ನಾನು ನೋಡೇ ಇಲ್ಲ. ಅಲ್ಲ, ಹುಡುಗಿ ಹತ್ರ ಹೋಗಿ ಹಿಂಗೆಲ್ಲ ಮಾಡ್ತಿರಲ್ಲ ಮಾರಾಯ. ಇವರೆಲ್ಲ ಏಜ್ ಪರ್ಸನ್, ಮಕ್ಕಳೆಲ್ಲ ಇದಾರೆ, ಮದುವೆ ಎಲ್ಲ ಆಗಿದೆ, ಹೋಗಿ ಮಕ್ಕಳ ತರ, ಅದು ಮಗು ಹತ್ರ ಆಡ್ತಾರೆ. ಅಂದ್ರೆ ಇವ್ರು ಎಷ್ಟು ವರಸ್ಟ್ ಬಿಹೇವಿಯರ್ ಹೇಳಿ. ಅವ್ರು ಮಾತಾಡ್ತಾರೆ, ನಿಮ್ಗೆ ಏನಾಗಿದೆ, ನಿಮ್ಮ ವ್ಯಕ್ತಿತ್ವಕ್ಕೆ ಏನಾಗಿದೆ, ನೀವೊಬ್ರು ಪತ್ರಕರ್ತರು, ಸಮಾಜದಲ್ಲಿ ಹೇಗಿರ್ಬೇಕು, ಹೇಗ್ ಬಾಳ್ಬೇಕು, ಏನ್ ಮಾಡ್ ಬಂದಿರ ಅಂತೆಲ್ಲ ಗೊತ್ತಿರುತ್ತೆ. ನೀವು ಅಶ್ವಿನಿ ಮೇಡಮ್ ಅವರು ಮತ್ತೆ ರೌಡಿಸಮ್ ಮಾಡ್ತಾರೆ. ಮುಚ್ಕೊಂಡ್ ಮಕ್ಕ ಹೋಗು, ಮುಚ್ಕೊಂಡ್ ಮಕ್ಕ, ಎಂತ ಮಾತು ಮರ. ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಈ ಕೆಟ್ಟ ಪದಗಳು ಯೂಸ್ ಮಾಡಿರೋದೆ ಅಶ್ವಿನಿ ಮೇಡಮ್ ಅವರು. ಅದಾದ್ಮೇಲೆ ಇನ್ನ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ನಾನು. ಅದಾದ್ಮೇಲೆ ರಾಶಿ ಅವರು ಬರ್ತಾ ರಾಯನ್ ಕುದುರೆ ಕತ್ತಾಯ್ತಾ ಅಂತ ಅನಿಸ್ತಾ ಇದೆ. ಅವ್ರ ಜೊತೆ ಸೇರಿ ನೀವು ರಕ್ಷಿತಾ ಅವರ ಆ ರೀತಿ ಮಾತಾಡ್ತೀರಾ, ಆ ರೀತಿ ಪ್ರಶ್ನೆಗಳು ಕೇಳ್ತೀರಾ ಅಂದಾಗ ನಿಮ್ಗೆ ಚೆಕ್ ಫ್ಯಾಕ್ಟ್ ಅನ್ನೋದು ಏನಂತ ಗೊತ್ತೇ ಇರುತ್ತೆ. ಆದ್ರೂ ಕೂಡ ಅದೇ ರೀತಿ ಮಾತಾಡ್ತೀರಾ ಅಂದ್ರೆ ಏನೇನು ಮಾಡಲ್ಲ. ಅದು ವಿಷಯ ಒಂದು. ಅವ್ರ ಫ್ರೆಂಡ್ ಆಗಿರೋ ಅಶ್ವಿನಿ ಅವ್ರನ್ನ ಸೇವ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಅಲ್ಲಿ ಮುಖ್ಯವಾಗಿ ಟಾಸ್ಕ್ ಪರ್ಫಾರ್ಮೆನ್ಸ್ ಅಲ್ಲ, ಮಾತಲ್ಲ, ಅದಲ್ಲ, ಏನು ಅಲ್ಲ. ಒಂದು ಫ್ರೆಂಡ್ ನ ರಿಲೇಶನ್ಶಿಪ್ ನ ಸೇಫ್ಗೆ ಮಾಡಕ್ಕೆ, ಫ್ರೆಂಡ್ ಉಳಿಸಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ರಾಶಿಕಾ ಅವರು. ಮುಖ್ಯವಾಗಿ ಸುಧೀರ್ ಅವರು ಅಶ್ವಿನಿಗೆ ಜಾಹ್ನವಿಗೆ ಒಂದ್ ದೊಡ್ಡ ಬಕೆಟ್ ಅಂತ ಹೇಳ್ಬೋದು. ಅಸುರಾಧಿಪತಿ ಆದಾಗ ನಿಮ್ಗೆ ಚೆಳ್ಳೆ ಅಂತಿಸಿದ್ದು ಅವರೇನೆ, ನಿಮ್ ಸಪೋರ್ಟ್ಗೆ ಬರ್ಲಿಲ್ಲ. ಈಗ ಹೋಗಿ ಅವ್ರಿಗೆ ಸಪೋರ್ಟ್ಗೆ ನಿಲ್ತಾ ಇದ್ರ. ಇದಕ್ಕೆ ಏನ್ ಅನ್ಬೇಕ ಗೊತ್ತಿಲ್ಲ. ಪ್ರತಿ ಸಲ ಅದು ಅಲ್ಲಿನ ಪತ್ರಕರ್ತರ ಹುದ್ದೆ ಏನಾಗಿರುತ್ತೆ, ಅಲ್ಲಿನ ಮನೆಗೆನ ನೆಗೆಟಿವ್ಸ್ ಅಂಡ್ ಪಾಸಿಟಿವ್ಸ್ ಅವ್ರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಇದ್ರು ಅಂತ ಕೇಳುವ ಮಾರಾಯ. ಅಂದ್ರೆ ಇವ ಹೋಗಿ ಪರ್ಸನಲ್ ಎಲ್ಲ ಟಾರ್ಗೆಟ್ ಮಾಡ್ತಾನೆ. ನೈಟ್ ಶಿಫ್ಟ್ ಜಾಸ್ತಿ ಮಾಡಿಯಾ, ಡೇ ಶಿಫ್ಟ್ ಮಾಡಿಯಾ, ಒಂದು ಹುಡುಗಿ ಹತ್ರ ಮಾತಾಡೋ ಮಾತುಗಳ ಇವು. ಸಂಸಾರ ಇಲ್ವಾ ನಿಮ್ಗೆ ಅನ್ನೋ ಒಂದು ಕಾಮನ್ ಸೆನ್ಸ್ ಎಲ್ಲರಿಗೂ ಬರುತ್ತೆ. ಮುಖ್ಯವಾಗಿ ಪ್ರತಿ ಸಲನು ಅಲ್ಲಿ ಕೇವಲ ರಕ್ಷಿತಾ ಅಂತಲ್ಲ, ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ ಎಲ್ಲರ ಬಗ್ಗೆನು ಯಾವ ರೀತಿ ಮಾತಾಡ್ತಾನೆ, ಪರ್ಸನಲ್ ಟಾರ್ಗೆಟ್. ನಿನ್ನ ಪ್ರಾಸಕ್ಕಿಂತ ತಗಲಾಕ ಅದೇನಂತಾರಲ್ಲ, ಪ್ರಾಸ ಅಂತ ಪರ್ಸನಲ್ ಟಾರ್ಗೆಟ್ ಮಾಡ್ತಾನೆ. ಖಂಡಿತವಾಗ್ಲು ಅದು ಸ್ಪಂದನ ಹತ್ರ ಮಾತಾಡಿದ್ದಾಗಿರ್ಬೋದು, ಗಿಲ್ಲಿ ಹತ್ರ ಮಾತಾಡಿರ್ಬೋದು, ಆ ಹೆಣ್ಮಕ್ಳು ಲೇಡೀಸ್ ಕಂಟೆಸ್ಟೆಂಟ್ ಎಲ್ಲ ಇದ್ದಾರೋ ಅವ್ರ ಹತ್ರ ಮಾತುಗಳು ಅವ್ರು ಯಾವ ರೀತಿ ಇತ್ತಂದ್ರೆ ಅದ್ರಲ್ಲಿ ಕೇವಲ ಪ್ರಾಸಕ್ಕೋಸ್ಕರ, ಏನೋ ಒಂದು ಕಂಟೆಂಟ್ಗೋಸ್ಕರ ಮಾತಾಡಿದ್ರ ಅನ್ನೋ ಒಂದು ಥಾಟ್ ಕ್ಲಿಯರ್ ಕಟ್ ಆಗಿ ಬರುತ್ತೆ. ಅದ್ರಲ್ಲೂ ನಮ್ಮ ಗಿಲ್ಲಿ ಮಾತಾಡಿದಾಗ ಅವ್ರಿಗೆ ರೋಸ್ಟ್ ಮಾಡ್ತಾನೆ ಅಂದ್ರೆ ಗಪ್ಚು, ಪತ್ರಕರ್ತರೆ ಪರಾರಿ ಆಗ್ತಾರೆ, ಆ ರೀತಿ ಮಾತಾಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಬಗ್ಗೆ ಮಾತಾಡ್ಬೇಕು. ಕಂಪ್ಲೀಟ್ ಆಗಿ ಆಮೇಲೆ ಮಾತಾಡ್ತೀನಿ. ಜಸ್ಟ್ ಇನ್ವೆಸ್ಟೇಷನ್. ನಮ್ಮ ಧ್ರುವಂತ್ ಅವ್ರು ಮಾತ್ರ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಕೊನೆಯಲ್ಲಿ. ಅಶ್ವಿನಿ ಗೌಡರ್ಗಾಗಿರ್ಬೋದು, ಅಲ್ಲಿರೋ ಪತ್ರಕರ್ತರಾಗಿರ್ಬೋದು, ಸುಧೀರ್ಗಾಗಿರ್ಬೋದು, ಎಲ್ಲರಿಗೂ ಸೂಪರ್ ಅಂತ ಹೇಳ್ಬೋದು ಧ್ರುವಂತ್ ಅವರು. ಇವರು ಒಂದೊಂದು ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೊನೆಗೆ ರಕ್ಷಿತಾ ಕೂಡ ಒಳ್ಳೆ ಟಿಪ್ಸ್ ಕೊಡ್ತಾರೆ ಧ್ರುವಂತ್ ಅವರು. ಇದೇ ರೀತಿ 100 ಸಲ ಮಾತ್ರ ಕ್ಯಾಮ್ರಾ ಹತ್ರ ಹೋಗಿ ಅವ್ರ ಮನೆ ಅಲ್ಲ ಅಂತ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದು ವೀಕ್ತಾರೆ.
ಇಲ್ಲಿ ಕ್ಲಿಯರ್ ಕಟ್ ಆಗಿ ಚಂದ್ರಪ್ರಭಾಗೆ ಗೊತ್ತಾಗುತ್ತಂತೆ ಗೆಜ್ಜೆ ಅಲ್ಲರ್ಸೋದು ಅವರೇ ಅಂತ. ಆದ್ರೂ ಹೋಗಿ ಕೇಳಲ್ಲ ಅಂತೆ. ಏನಕ್ಕೆ ಮರೆಯ ಬಿಗ್ ಬಾಸ್ ಮೇಲೆ ಇರ್ತೀರ ನೀವು? ಕೇಳಲ್ಲ, ಮಾತಾಡಲ್ಲ, ಸ್ಟ್ಯಾಂಡ್ ತಗೊಳಲ್ಲ, ಆರ್ಗ್ಯುಮೆಂಟ್ ಮಾಡಲ್ಲ, ಎದಕ್ಕಿರ್ತಾರ ಬಿಗ್ ಬಾಸ್ ಮನೆಯಲ್ಲಿ? ಕಂಪ್ಲೀಟ್ ಆಗಿ ವೇಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಕಾವ್ಯ ಬಗ್ಗೆ ಮಾತಾಡಲೇಬೇಕು. ಕಾವ್ಯ ಸೂಪರ್ ಅಂತ ಹೇಳ್ಬೋದು. ಯಾಕಂದ್ರೆ ರಕ್ಷಿತಾಗೆ ಸಪೋರ್ಟ್ ನಿಂತು ಇದಾಗಿದ್ಯಾ, ಇದಾಗಿತ್ತಾ ಬಾ ಮಾತಾಡೋಣ ಬಾ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಡೀಟೇಲ್ಸ್ ತಗೊಂಡು ಅವ್ರಿಗೆ ಕಾನ್ವರ್ಸೇಷನ್ ಸೆಟ್ ಮಾಡ್ತಾರೆ. ಆ ಕಾನ್ವರ್ಸೇಷನ್ ಸೆಟ್ ಮಾಡೋದ್ರೆ ಅದು ಒಂದು ಆ ಅಬ್ಸರ್ವೇಷನ್ ಆ ಕಾನ್ವರ್ಸೇಷನ್ ಡೈವರ್ಟ್ ಮಾಡಕ್ಕೆ ಇವರು ಬೇರೆ ರೀತಿಯಾದೆಲ್ಲ ಪ್ಲಾನ್ ಮಾಡ್ತಾರೆ. ಅದು ಎಷ್ಟು ಚೀಪ್ ಮೆಂಟಾಲಿಟಿಯಿಂದ ಪ್ಲಾನ್ ಮಾಡ್ತಾರೆ ಅಂದ್ರೆ ಖಂಡಿತವಲ್ಲ ಊಹೆನೆ ಮಾಡಕ್ಕಾಗಲ್ಲ. ಮಾಡದವ್ರು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಆಪಾದನೆ ಮಾಡ್ತಾರೆ ಅನ್ನಬೇಕಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡಕ್ ಗೊತ್ತಿಲ್ಲ. ಇಲ್ಲಿ ಕಾವ್ಯಕ್ಕೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ ಏನಂತ, ಮಾಡದವ್ರೆ ಬ್ಲೇಮ್ ಮಾಡೋದು ಇವ್ರ ಮೇಲೆ ಅಂತ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಪತ್ರಕರ್ತ ಅಂತ ಬಂದಾಗ ಸ್ಪಂದನ ಅವರು ಕೂಡ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ನೀವು ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿರೋದಲ್ಲ, ನೀವು ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತೀರಾ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಕೂಡ ಚೆನ್ನಾಗಿತ್ತು. ಕಂಪ್ಲೀಟ್ಲಿ ಸೇಫ್ ಗೇಮ್, ಕಂಪ್ಲೀಟ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ತಿರ್ಸ್ತಾರೆ ಅನ್ನೋದ್ರಲ್ಲಿ ಈ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗಿದ್ದು. ಕಂಪ್ಲೀಟ್ಲಿ ಗ್ರೂಪಿಸಮ್. ಸುಧೀರ್ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಗೌಡ ಅವರು ಇವರು ಗ್ರೂಪಿಸಮ್. ಉತ್ತರನ ಪೌರುಷ ಒಲೆ ಮುಂದೆ ಮೇಲೆ ಒಂದು ಗಾದೆ ಮಾತಿದಲ್ಲ ಆ ರೀತಿ ಆಗ್ತಾ ಇದೆ. ಇವರು ಸುಧೀರ್ ಅವ್ರ ಮಾಟ ಫಸ್ಟ್ ವೀಕ್ ಅಲ್ಲಿ ತಿಕ್ಲು ಮಾತಾಡ್ದ, ಸೆಕೆಂಡ್ ವೀಕ್ ಅಲ್ಲಿ ಏನೇನೋ ಟಾಸ್ಕ್ ಕೊಟ್ರೆ ಆಡ್ಲಿಲ್ಲ, ಮೂರನೇ ವೀಕ್ ಅಲ್ಲಿ ಬಕೆಟ್ ಹಿಡಿತಾನೆ. ಇದೇ ಕೆಲಸ ಆಗ್ಬಿಡ್ತು. 3 ವೀಕ್ ಅಟ್ರ್ ಫ್ಲಾಪ್ ಅಂತ ಹೇಳ್ಬೋದು ಸುಧೀರ್ ಅವರು. ಅಶ್ವಿನಿ ಗೌಡ ಅವ್ರೇನೋ ಒಂದು ಮ್ಯಾನರಿಸಮ್, ಅವ್ರ ಕಂಟೆಂಟ್, ಅವ್ರ ವಾಯ್ಸ್ ಏನೋ ಒಂದು ಮಾತಾಡ್ತಾರೆ, ಅವ್ರಿಗ ಒಂದು ವ್ಯಾಲ್ಯೂ ಕೊಡ್ಬೋದು. ಈ ಸುಧೀರ್ ಏನ್ ಮಾಡ್ತಾನೆ ಮಾರಾಯ. ಅದಾದ್ಮೇಲೆ ಜಾಹ್ನವಿ ಅವರು ಸೇಮ್ ಆಸ್ ಇಟ್ ಈಸ್, ಬರೀ ಅಶ್ವಿನಿ ಗೌಡ ಬಕೆಟ್ ಹಿಡೋದೇ ಆಯ್ತು ಇವ್ರ ಕೆಲಸ. ಅಲ್ಲ ಹೋಗಿ ಚಿಕ್ಕ ಹುಡುಗಿ ಹತ್ರ ಹಿಂಗೆಲ್ಲ ಮಾಡ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ಬೇಕಪ್ಪ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಇನ್ನು ಈ ವಿಷಯಗಳೆಲ್ಲ ಆಯ್ತು. ಮುಖ್ಯವಾಗಿ ಈ ವಿಷಯಗಳ ಮಾತಾಡಿದಾಗ ಕಂಪ್ಲೀಟ್ ಮಾತಾಡ್ಬೇಕಂದ್ರೆ ಅಲ್ಲಿ ಜಗಳ ಶುರುವಾಗುತ್ತೆ. ನಮ್ಮ ಅಶ್ವಿನಿ ನಾಮಿನೇಟ್ ಮಾಡಿದಾಗ ಇದಾಗಿತ್ತು ಅಂತ ಅವರು ರಕ್ಷಿತ್ ಅವರ ವಾದ ಏನಾಗಿತ್ತು ಅಂದ್ರೆ, ನಾನ್ ನಾಮಿನೇಟ್ ಮಾಡಿದಾಗ ನನ್ನ ರೀಸನ್ಸ್ ಕರೆಕ್ಟ್ ಇತ್ತು, ಅವ್ರ ರೀಸನ್ಸ್ ಕರೆಕ್ಟ್ ಇದ್ದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಇವಳು ರಾಗ ಎಳಿತಾರೆ, ಫುಲ್ ಸಖತ್ತಾಗಿ ಎಳಿತಾರೆ. ಆ ಟೈಮಲ್ಲಿ ನಮ್ಮ ಕಾವ್ಯ ಎಂಟ್ರಿ ಆಗಿ ಅವ್ರನ್ನ ಕೇಳ್ತಾರೆ ಏನಂತ, ಏನಾಗಿತ್ತು, ಏನ್ ಪ್ರಾಬ್ಲಮ್ ಆಗಿತ್ತು ಅಂತ. ಅದನ್ನ ಡೈವರ್ಟ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಕಾವ್ಯ ಗೊತ್ತಾದ್ಮೇಲೆ ಕಾವ್ಯ ಹೋಗಿ ಗಿಲ್ಲಿ ಹತ್ರ ಆಗಿರ್ಬೋದು, ಅಲ್ಲಿರೋ ಮಂಜು ಭಾಷಣ ಆಗಿರ್ಬೋದು, ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಈ ರೀತಿ ಆಗಿತ್ತು, ಈ ರೀತಿ ಆಗ್ತಾ ಇದೆ, ಅವರೇ ಮಾಡಿರೋದು. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ ಅಂದ್ರೆ ಕಂಪಲ್ಸರಿ ಅವರೇ ಮಾಡಿರೋದು ಅಂತ. ಅಲ್ಲಿ ಗಿಲ್ಲಿ ಕಾವ್ಯ ಇಬ್ಬರು ಅವ್ರನ್ನ ಪ್ರಶ್ನೆ ಮಾಡೋದ್ ಬಿಟ್ರೆ ಇನ್ನು ಯಾರು ಪ್ರಶ್ನೆನ ಮಾಡಿಲ್ಲ. ಗಿಲ್ಲಿ ಅಂತೂ ಆ ಪತ್ರಕರ್ತರ ಕಾನ್ವರ್ಸೇಷನ್ ಆದಾಗ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ, ಕೆಲವರು ಬೆಡ್ ಮೇಲೆ ಮಕ್ಕೊಂಡು ಗೆಜ್ಜೆಲ್ಲ ಅಲ್ಲಾಡಿಸ್ತಾರೆ ಅಂತ ಕಂಟೆಂಟ್ ಕೊಡ್ಬೇಕಾದ್ರೆ ನಾನು ಕಾಮಿಡಿಯಿಂದ ಅನ್ನ ತಿಂದನೋ, ಕಾಮಿಡಿಯಿಂದ ಬಂದಿರೋನು, ನಾನ್ ಮಾತಾಡಿದ್ರೆ ತಪ್ಪೇನಿದೆ. ಕ್ಲಿಯರ್ ಕಟ್ ಆಗಿ ಒಂದ್ ಹೇಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಅಂದ್ರೆ ಈಗ ಅಶ್ವಿನಿ ಮೇಡಮ್ ಅಂತ ಅಶ್ವಿನಿ ಒಬ್ರು ಅಂತ ಒಬ್ರು ಇದಾರೆ, ಅವರು ಮಾತಾಡ್ತಾರೆ, ಮಧ್ಯದಲ್ಲಿ ತೂರ್ತಾರೆ, ಅವ್ರನ್ನ ರೋಸ್ಟ್ ಮಾಡ್ತಾರೆ, ಮಧ್ಯದಲ್ಲಿ ದೂರು ಅವ್ರು ಮಾಡ್ತಾರೆ, ಸ್ಟ್ಯಾಂಡ್ ತಗೊಂತಾರೆ. ಅದು ಅವರು ಒಂದು ಕಂಟೆಂಟ್. ನನ್ನ ಕಂಟೆಂಟ್ ಏನು ಕಾಮಿಡಿ ಕಂಟೆಂಟ್. ಒಂದು ಕಾಮಿಡಿ ಒಂದು ಟಿವಿ ಅಂತ ಒಂದು ಶೋ ಅಂತ ಬಂದಾಗ, ಒಂದು ಇದಂತ ಬಂದಾಗ ಫುಲ್ ಆಗಲೆಲ್ಲ ಜನ ಸಾಲ ಸೋಲ ಬಡ್ಡಿ ಅಲ್ಲಿ ಇಲ್ಲಿ ಕೆಲಸ ಎಲ್ಲ ಸುತ್ತಾಡ್ ಬಂದಿರ್ತಾರೆ. ಟಿವಿ ಆದ ತಕ್ಷಣನೇ ನಾನ್ ಆರ್ಗ್ಯುಮೆಂಟ್ ಮಾಡು, ನೀನ್ ಆರ್ಗ್ಯುಮೆಂಟ್ ಮಾಡು, ನಾನ್ ಗಲಾಟೆ ಮಾಡು, ನೀನ್ ಗಲಾಟೆ ಮಾಡು ಅಂತ ಎಲ್ಲರೂ ಗಲಾಟೆ ಮಾಡ್ತಾನೆ ಕೂತ್ಕೊಂಡಿದ್ರೆ, ಮತ್ತೆ ಕಾಮಿಡಿ ಮಾಡೋರು ಯಾರು, ಶೋ ಮಾಡೋರು ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ ನಾನು ನಗಿಸ್ತಾ ಇರ್ತೇನೆ. ಅದು ನನ್ನ ಶಕ್ತಿ. ಸುಧೀರ್ ಅಂತಿದ್ದಾರೆ, ಹಸರ ಸುದ್ದಿಪತಿ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅವರೆಲ್ಲ ನಾನು ತುಂಬಾ ಚೆನ್ನಾಗಿ ಮಾಡಿದೀನಿ, ಹಂಗ್ ಮಾಡಿದೀನಿ, ಹಿಂಗ್ ಮಾಡಿದೀನಿ ಅಂತ ಹೇಳ್ಕೊಂಡ್ರು. ಅದು ತೀರಾ ಕಾಮಿಡಿಯಾಗಿ ಹೋಗ್ಬಿಡ್ತು. ಆ ರೀತಿಯಾಗಿ ಯಾರ್ಯಾರ ವ್ಯಕ್ತಿತ್ವ ಅವ್ರಲ್ಲಿರುತ್ತೆ, ನಾನು ಕಾಮಿಡಿ ಮಾಡ್ತೀನಿ ಅಂತಾನೋ, ಇನ್ನೊಬ್ರು ಆರ್ಗ್ಯುಮೆಂಟ್ ಮಾಡ್ತಾರಂತಾನೋ, ಇನ್ನೊಬ್ರು ಜಗಳ ಮಾಡ್ತಾರಂತಾನೋ, ಇನ್ನೊಬ್ರು ಬಕೆಟ್ ಹಿಡಿತಾರಂತಾನೋ, ಅದು ಅಲ್ಲ. ಮುಖ್ಯವಾಗಿ ಯಾರೋ ಏನೋ ಅನ್ಕೊಂತಾರಂತಲ್ಲ, ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ನಮ್ಮ ಹತ್ರ ಇದ್ರೆ ಸಾಕು ಅನ್ನೋ ಒಂದು ವೇಲಿ ಗಿಲ್ಲಿ ನಟ ಅವ್ರಿಲ್ಲ ಅಲ್ಲಿರೋ ರೋಸ್ಟ್ ಮಾಡ್ತಾರೋ ಕಂಟೆಸ್ಟೆಂಟ್ ಗಳಿಗೆ. ಅದ್ರಲ್ಲೂ ಅಶ್ವಿನಿ ಗೌಡ ಅವ್ರಿಗೆ, ಸುಧೀರ್ ಅವ್ರಿಗೆ, ರಾಶಿಕಾ ಅವರಿಗೆ, ಇವ್ರಿಗೆ ಮೂವರಿಗೆ ರೋಸ್ಟ್ ಮಾಡ್ತಾ ನೋಡು, ಸೂಪರ್ ಅಂತ ಹೇಳ್ಬೋದು. ಅವ್ರು ಮಾತಾಡೋ ಮಾತಿಗೆ ಮತ್ತೆ ಪ್ರಶ್ನೆನೇ ಬರಲ್ಲ ಅವ್ರಿಗೆ. ಅಶ್ವಿನಿ ಗೌಡ ಅವ್ರಿಗೆ ಆಗಿರ್ಬೋದು, ಸುಧೀರ್ಗಾಗಿರ್ಬೋದು, ಆ ರೀತಿ ಇರ್ತದೆ. ಈಗ ಸುಧೀರ್ ಅವ್ರು ಹೊಂದಿದ್ದಾರೆ, ಅವನೇನೋ ಪ್ರಾಸ ಬರೀತಾರೆ, ಲೆಟರ್ ಬರೀತಾರೆ, ಅವ್ರದ್ದು ಅವ್ರ ವ್ಯಕ್ತಿತ್ವ. ನಂದು ಕಾಮೆಂಟ್ ಮಾಡೋದು ನನ್ನ ವ್ಯಕ್ತಿತ್ವ. ಅದ್ ಬಿಟ್ಬಿಟ್ಟು ಯಾವಾಗಲೂ ಸಿಲ್ಲಿನೇ ಕೋಪ ಮಾಡ್ಕೊಂಡು ನೀವು ಜಗಳಾಡ್ತೀರ, ನಾನು ಮಧ್ಯದಲ್ಲಿ ಬರಬೇಕು ಅನ್ನೋ ನನ್ನ ಕ್ಯಾರೆಕ್ಟರ್ ಅಲ್ಲ. ನಾನು ಏನಾದ್ರೂ ಬಂದ್ರೆ ನಾವಿಬ್ರು ಮಾತಾಡಿದ್ರೆ ಮಧ್ಯದಲ್ಲಿ ನೀನ್ ಯಾಕೆ ಬರ್ತೀಯ ಅಂತ ನೀವೇ ಪ್ರಶ್ನೆ ಮಾಡ್ತೀರಾ.
ಅದಕ್ಕೆ ಸುಮ್ಮನೆ ನೋಡ್ತೀನಿ. ಬಟ್ ಒಂದ್ ಸಮಯದ ಒಂದ್ ಸಮಯದಲ್ಲಿ ನಾನು ಕೂಡ ಓಪನ್ ಅಪ್ ಆಗ್ತೀನಿ ಅಂತ ಗಿಲ್ಲಿ ಹೇಳ್ತಾರೆ. ಇದು ಸೂಪರ್ ಅಂತ ಹೇಳ್ಬೋದು. ಅದಾದ್ಮೇಲೆ ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ಬೇಕು. ರಕ್ಷಿತ್ ಅವ್ರು ಬಂದಾಗ ಅಶ್ವಿನ್ ಅವರು ಸುಧೀರ್ ಅವ್ರು ಮಾತಾಡ್ತಾರೆ. ಸುಧೀರ್ ಅವ್ರು ಎಂತ ಮಾತಾಡ್ತಾರೆ ಮಾರ್ಯ, ನೀವು ಡೇಗಿಂತ ನೈಟ್ ಶಿಫ್ಟ್ ಮಾಡ್ತೀರಾ, ಕ್ಯಾಮ್ರಾದ ಮಾತಾಡ್ತೀರಾ, 20 ಸಲ ಬಾತ್ರೂಮ್ಗೆ ಹೋಗ್ತೀರಾ, ಇವೆಲ್ಲ ಬೇಕಾ? ಅವ್ರ ಇಷ್ಟ, ಅದು ಕರೆಕ್ಟ್ ಆಗಿ ಹೇಳ್ತಾರೆ. ಅದು ನನ್ನ ಬಿಹೇವಿಯರ್, ನಾನು ಎಷ್ಟು ಸಲ ಬೇಕಾದ್ರೂ ಹೋಗ್ತೀನಿ, ನನ್ನ ಆಟ, ನಾನು ಬ್ಲಾಗರ್ ಆಗಿದ್ದೆ, ಮನುಷ್ಯರಿಗಿಂತ ಕ್ಯಾಮ್ರಾ ಜಾಸ್ತಿ ಮಾತಾಡ್ತೀನಿ, ಅದರಿಂದ ನಾನು ಕ್ಯಾಮ್ರಾಗಳ ಹತ್ರ ಮಾತಾಡ್ತೀನಿ, ಅದ್ರಲ್ಲಿ ತಪ್ಪೇನಿದೆ? ಎಲ್ಲರೂ ಇಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಬಂದಿರೋದು. ಸುತ್ತಮುತ್ತ ನಾವು ನೋಡದೇ ಇದ್ದಿದ್ದು ಕ್ಯಾಮ್ರಾ ನೋಡ್ತಾನೆ ಇರ್ತವೆ, ಅದ್ರ ಬಗ್ಗೆ ಏನು ಬೇಡ ಅಂತಾರೆ. ಅದಾದ್ಮೇಲೆ ನಿಮ್ ಕರುಣೆ ದಯ ಎಲ್ಲ ಇದೆ ಅಂತ ಹೇಳ್ತಾರ, ನಿಮಗೆ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋಕೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ ಅಶ್ವಿನಿ ಗೌಡ ಅವರು. ಈ ಮನೆಯಲ್ಲಿ ಅತಿ ಹೆಚ್ಚಾಗಿ ವಲ್ಗರ್ ಭಾಷೆ ಯೂಸ್ ಮಾಡಿರೋದೇ ಅಶ್ವಿನಿ ಗೌಡ ಅವ್ರು ಮಾತ್ರ, ಬೇರೆ ಯಾರು ಅಲ್ಲ. ಒಂದ್ ಏನಂತಾರೆ, ಅದು ಫ್ರೀ ಪ್ರಾಡಕ್ಟ್ ಅಂತಾರೆ, ಕಾರ್ಟೂನ್ ಅಂತಾರೆ, ಅದಾದ್ಮೇಲೆ ಚೈಲ್ಡ್ ಚಪಾತಿ ಅಂತಾರೆ, ಅದಾದ್ಮೇಲೆ ಅವನ್ಯಾವನೋ ಇವ್ನ್ಯಾವನೋ ಅಂತಾರೆ. ಈ ರೀತಿ ಪದಗಳು ಯೂಸ್ ಮಾಡಿದಾಗ, ಈ ರೀತಿ ಪದಗಳೆಲ್ಲ ಬಂದಾಗ ಇವರು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ ನಮ್ಮ ಸುಧೀರ್ ಅವ್ರು ಕೇಳ್ತಾರೆ ಅವ್ರನ್ನ, ನೀವು ಯಾವಾಗ್ಲೂ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ಇರ್ತಾರಂದ್ರೆ, ಹೌದು ನಾನು ಆನೆಸ್ಟ್ ಆಗಿದ್ರೆ ಮಾತ್ರ ಮಾತಾಡ್ತೀನಿ, ಅಲ್ಲಿ ಕೆಲಸ ಇದ್ರೇನೆ ಸತ್ಯ ಇದ್ರೇನೆ ಮಾತಾಡ್ತೀನಿ, ಸುಮ್ನೆ ಹೋಗಿ ಜಗಳಾಡಿ ಸುಮ್ನೆ ಹೋಗಿ ಅದ್ರ ಬಗ್ಗೆ ನಾನು ಮಾತಾಡಕ್ ಬರಲ್ಲ ಅಂತ ರಿಪ್ಲೈ ಕೊಡ್ತಾರೆ. ಧ್ರುವಂತ್ ಅವ್ರು ಅಷ್ಟೇನೆ, ಅವ್ರು ಕೇಳೋ ಪ್ರಶ್ನೆಗಳ ಸರಿಯಾಗಿ ಉತ್ತರ ಕೊಡ್ತಾರೆ. ಯಾಕಂದ್ರೆ ನಾನು ಯಾರನ್ನೋ ಮೆಚ್ಚಬೇಕಾಗಿಲ್ಲ, ನನಗೆ ನನ್ನ ಮನಸ್ಸಿಗೆ ನಾನು ಹೇಳ್ಕೊಂಡ್ರೆ ಸಾಕು, ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಕರೆಕ್ಟ್ ಆಗಿ ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಪತ್ರಕರ್ತ ಆಗಿರೋ 4 ಜನ ಏನಿದ್ದಾರೆ, ಸುಧೀರ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ನಮ್ಮ ರಾಶಿಕಾ ಆಗಿರ್ಬೋದು, ಇವ್ರು 3 ಜನ ಅಲ್ಲಿ ಪತ್ರಕರ್ತರ ಸುದ್ದಿಗೋಷ್ಠಿ ನಡೆಸಿದ್ದು. ನಮ್ಮ ಮಾಡು ಅದೇನ್ ಹೇಳ್ತಾರಲ್ಲ, ಲೆಕ್ಕಕ್ಕುಂಟು ಇದಕ್ಕಿಲ್ಲ ಅಂತ, ಆ ರೀತಿ ಆಗಿತ್ತು ಅವರ ಒಂದು ಸುದ್ದಿಗೋಷ್ಠಿ. ಅದರಲ್ಲಿ ಮಂಜು ಭಾಷೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನೋಡಪ್ಪ, ಒಟ್ಟು ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಇವತ್ತು ಅಷ್ಟೇನೆ, ನಿನ್ನೂ ಅಷ್ಟೇ, ನಿನ್ನೆ ಎಪಿಸೋಡ್ ಅಷ್ಟೇನೆ ಅವ್ರಿಗೆ ಭಜನೆ ಮಾಡ್ಬೇಕು ನಾವು. ಅಶ್ವಿನಿ ಗೌಡ ಸೂಪರು, ಸುಧೀರು ಸೂಪರು, ರಾಶಿಕಾ ಸೂಪರು ಅಂತ ನಾವು ಭಜನೆ ಮಾಡ್ಬೇಕು. ಭಜನೆ ಮಾಡಿದ್ರೆ ಅವ್ರಿಗೆ ಅವ್ರು ಸೂಪರ್ ಆಗಿರ್ತಾರೆ. ಇವ್ರು ಒಳ್ಳೆ ಕಂಟೆಸ್ಟೆಂಟ್, ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ತುಂಬಾ ಇದು ಮಾತಾಡ್ತಾರೆ ಅಂತ. ಅಲ್ಲಿನ ಕಂಟೆಸ್ಟೆಂಟ್ ಗಳು ಅವ್ನು ಯಾಕೆ ಕ್ವಶನ್ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಅಲ್ಲಿ ಮುಖ್ಯವಾಗಿ ಕಾವ್ಯ ಗಿಲ್ಲಿ ಅಂತ ಬಂದಾಗ, ನಿಜವಾಗ್ಲೂ ಎಪಿಸೋಡ್ ನೋಡಿದಾಗ ಗಿಲ್ಲಿಗೆ ಕೊಡೋಷ್ಟು ಟೈಮ್ ಅಲ್ಲಿ ಯಾರಿಗೂ ಕೊಟ್ಟಿಲ್ಲ. ಅವ್ರು ಮಾತಾಡೋ ಒಂದು ಮಾತಿದಾವಲ್ಲ, ಎಲ್ಲ ಒಂದು ಮುತ್ತು ತರ, ಪ್ರತಿಯೊಂದು ಸತ್ಯ ಇತ್ತಲ್ಲಿ. ಅಲ್ಲಿ ಅದೆಲ್ಲ ಪ್ರತಿಗೋಷ್ಠಿ ಎಲ್ಲ ಆದ್ಮೇಲೆ ಒಂದು ಡಿಸಿಷನ್ ಬರುತ್ತೆ. ಏನಂತ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವ ಈ ಪತ್ರಕರ್ತರ ಸುದ್ದಿಗೋಷ್ಠಿಯಲ್ಲಿ ಯಾರಾದ್ರೆ ಚೆನ್ನಾಗಿ ಮಾತಾಡಿದ್ರು, ಯಾರಾದ್ರೆ ಚೆನ್ನಾಗಿ ಮಾತಾಡಿಲ್ಲ, ಇವರಲ್ಲಿ ಎಲ್ಲರಲ್ಲೂ ನಿಮ್ಮ ಉತ್ತರಕ್ಕೆ ಸರಿಯಾದಾಗ ಅವರ ಸತ್ಯ ಎಷ್ಟಿತ್ತು, ಅವ್ರ ಬಿಹೇವಿಯರ್ ಹೇಗಿತ್ತು, ಯಾವ ರೀತಿ ಮಾತಾಡಿದ್ರು, ಅದರಲ್ಲಿ ಏನಿತ್ತು, ಯಾರು ಕರೆಕ್ಟಾಗಿ ಮಾತಾಡಿದ್ರು, ಯಾರು ಕರೆಕ್ಟಾಗಿ ಮಾಡಿಲ್ಲ, ಎಲ್ಲ ಡಿಸ್ಕಸ್ ಮಾಡಿ ಒಬ್ಬರನ್ನ ಸೇವ್ ಮಾಡಮ್ಮ ಅಂತ ಇವ್ರಿಗೆ ಹೇಳಿದ್ರೆ, ಇಲ್ಲಿ ನಾನು ಮುಖ್ಯವಾಗಿ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಅಭಿಷೇಕ್ ಬಗ್ಗೆ ಮಾತಾಡ್ಲಿಲ್ಲ, ಚಂದ್ರಪ್ಪ ಬಗ್ಗೆ ಮಾತಾಡ್ಲಿಲ್ಲ, ಅಶ್ವಿನಿ ಬಗ್ಗೆ ಮಾತಾಡ್ಲಿಲ್ಲ, ಅದಾದ್ಮೇಲೆ ಧನುಷ್ ಬಗ್ಗೆ ಮಾತಾಡ್ಲಿಲ್ಲ, ಅದಾದ್ಮೇಲೆ ಇನ್ಯಾರಿದಾರಪ್ಪ ಬಿಗ್ ಬಾಸ್ ಮನೆಯಲ್ಲಿ? ಈಗ ಆಲ್ರೆಡಿ ಗಿಲ್ಲಿ, ಕಾವ್ಯ, ರಕ್ಷಿತಾ, ಜಾಹ್ನವಿ, ಸುಧೀರು, ಅಶ್ವಿನಿ ಗೌಡ, ಇಷ್ಟ್ರ ಬಗ್ಗೆ ಎಲ್ಲ, ಮಲ್ಲಮ್ಮ, ಧ್ರುವಂತು, ಇವ್ರ ಬಗ್ಗೆ ಮಾತಾಡಿ. ನೀವು ಕೆಲವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ, ಅವ್ರು ಮಾತಾಡೋಷ್ಟು ಎಪಿಸೋಡ್ ಕಾಣಿಸಿರಲ್ಲ, ಮಾತಾಡೋಷ್ಟು ಎಪಿಸೋಡ್ ಅಲ್ಲಿ ಅವ್ದು ಏನು ಇರಲ್ಲ. ಅಲ್ಲಿ ಮುಖ್ಯವಾಗಿ ಚಂದ್ರಪ್ಪ ಏನಿದೆ ಮಾತಾಡ್ಬೇಕು. ಚಂದ್ರಪ್ಪ ಅವರು ಬರ್ತಾರೆ, ಅವರು ಗೆಜ್ಜಲಾಡ್ಸಿ ನೋಡಿದೆ ನಾನು, ಆದ್ರೂ ಎದಕ್ಕೊಂದು ಸುಮ್ಮನೆ ಆಗ್ಬಿಟ್ಟೆ, ಇಂಥರ ಬಗ್ಗೆ ಎಂತ ಮಾತಾಡೋದು. ಇನ್ನು ಅದಾದ್ಮೇಲೆ ಮಲ್ಲಮ್ಮ ಅವರಜ್ಜಿ ಸೈಲೆಂಟ್ ಆಗಿರ್ತಾರೆ, ಅವರು ಕೇಳೋ ಪ್ರಶ್ನೆಗಳು ಉತ್ತರನ ಕೊಡ್ತಾರೆ, ಸಖತ್ತಾಗಿ ಏಜ್ ಆಗಿದೆ, ಆದ್ರೂ ನಿಮ್ಮ ಹತ್ರ ಫೈಟ್ ಮಾಡ್ತೀನಿ, ಜೊತೆಗೆ ಇರ್ತಂದ್ರೆ ಚಪ್ಪಳೆ. ಯಾಕಂದ್ರೆ ಮಲ್ಲಮ್ಮಜ್ಜಿ ಕೂಡ ಅವ್ರಿಗೆ ಬಕೆಟ್ಟೆ ಅಂತ ಹೇಳ್ಬೋದು, ಸಿಂಪಲ್ ಆಗಿ ಹೇಳ್ಬೇಕು. ಅಶ್ವಿನಿ ಗೌಡ ಅವ್ರಿಗೆ ಬಿಟ್ಕೊಡಲ್ಲ, ಇವ್ರು ಬಿಟ್ಕೊಡಲ್ಲ, ಆ ರೀತಿ ಇತ್ತು. ಇವೆಲ್ಲ ಆದ್ಮೇಲೆ ಈ ಕಂಟೆಸ್ಟೆಂಟ್ ಗಳ ಹೈಲೈಟ್ ಆಗಿರೋ ಬಗ್ಗೆ ಮಾತ್ರ ಇಷ್ಟಪಡ್ತೀನಿ. ಅದ್ರಲ್ಲಿ ಇವರೆಲ್ಲ ಡಿಸ್ಕಸ್ ಮಾಡಿ ಒಂದು ತಗೊಂಡ್ರೆ, ಸುಧೀರ್ಗೆ ಜಾಹ್ನವಿ ಅವರು ಏನ್ ಕೊಟ್ಟಿದಾರೋ, ಏನ್ ತೋರಿಸಿದಾರೋ, ಏನ್ ಮಾಯ ಮಾಡಿದಾರೋ ಗೊತ್ತಿಲ್ಲ ಗುರು. ಜಾಹ್ನವಿ ಅಂತಿದ್ದಾರೆ. ಜಾಹ್ನವಿ ಸೇವ್ ಮಾಡೋಣ. ಅಲ್ಲಿ ನಮಗೆ ಎಪಿಸೋಡ್ ನೋಡಿದಾಗ, ಎಪಿಸೋಡ್ ಕಂಡಾಗ ನಾವು ಕಂಡಿದ್ದು ಚೆನ್ನಾಗಿ ಮಾತಾಡಿದ್ದು ಮಾತ್ರ ಗಿಲ್ಲಿ ನಟನೆ. ಅಲ್ಲಿ ಬಿಟ್ರೆ ಇನ್ನು ಯಾರು ಸತ್ಯಗಳು ಮಾತಾಡ್ಲಿಲ್ಲ. ಅವ್ರು ಕೊಟ್ಟಿರೋ ಉತ್ತರ ಕೊಟ್ಟಿರ್ಬೋದು, ಅವ್ರನ್ನ ಡಿಫೈನ್ ಮಾಡ್ಕೊಂಡಿರ್ಬೋದು, ಅವ್ರ ಬಗ್ಗೆ ಇದು ಮಾಡಿರ್ಬೋದು, ಬಟ್ ಸತ್ಯಗಳು ಮಾತಾಡಿದ್ ಮಾತ್ರ ಗಿಲ್ಲಿ ನಟನೆ. ಅಲ್ಲಿ ನಾವು ಒಂದು ಬಿಗ್ ಬಾಸ್ ಮನೆ ವಾತಾವರಣ ಹೇಗಿತ್ತು, ಅವ್ರು ಮಾಡೋ ಕೆಲಸಗಳೇನು, ತಪ್ಪ್ಯಾರು ಮಾಡಿದ್ದಾರೆ, ಚಿಕ್ಕ ಹುಡುಗಿ ಮೇಲೆ ನೀವು ಹೋಗಿ ಇದು ಮಾಡ್ತಿರಲ್ಲ ಅಂತ. ಇದು ನಾನು ಹೇಳ್ತಲ್ಲ, ಚಿಕ್ಕ ಹುಡುಗಿ ಅಂತ ಗಿಲ್ಲಿ ನಟ ಹೇಳಿದ್ದು. ಮತ್ತೆ ಇದಕ್ಕೂ ಕಮೆಂಟ್ ಮಾಡ್ತಾರೆ, ಚಿಕ್ಕ ಹುಡುಗಿ ಅಂತ ಅನ್ಬೇಡಿ ಅಂತ. ಓಕೆ, ರಕ್ಷಿತ್ ಅವ್ರ ಬಗ್ಗೆ ಮಾಡಿದ ರೀತಿ ಆಗಿರ್ಬೋದು,
ರೋಸ್ಟ್ ಮಾಡ್ದಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಆ ಲೆವೆಲ್ ರೋಸ್ಟ್ ಮಾಡ್ತಾನೆ. ಅಲ್ಲಿ ಡಿಸಿಷನ್ ತಗೋಬೇಕಾದ್ರೆ ಜಾಹ್ನವಿ 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 ಅಂತಾರೆ ನಮ್ಮ ಸುಧೀರ್. ಇಲ್ಲಿ ಮುಖ್ಯವಾಗಿ ಹೆಂಗ್ ಹೋದ್ರು ಗೊತ್ತು ಜಾಹ್ನವಿನ ಅಶ್ವಿನಿ ಗೌಡ ಬಿಟ್ಕೊಡಲ್ಲ ಅಂತ ಮುಂದೆನೆ ಫಿಕ್ಸ್ ಆಗಿರ್ತಾರೆ ಸುಧೀರ್ ಅವರು. ಅವಾಗ ಏನ್ ಮಾಡ್ತಾನೆ ಸುಧೀರ್, ಜಾಹ್ನವಿ ತಗೊಂತಾನೆ. ಮಾಳು ಹೆಂಗಂದ್ರು ಲೆಕ್ಕಕ್ಕೊಂಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಮೊದ್ಲೇ ಹೇಳ್ದೆ. ಆ ಟೈಮಲ್ಲಿ ಫಸ್ಟ್ ಧನುಷ್ ಅಂತಾರೆ, ಅದಾದ್ಮೇಲೆ ಜಾಹ್ನವಿ ಬಂದ್ಬಿಡ್ತಾರೆ. ಈಗ ಸುಧೀರ್ ಮಾಳು ಇಬ್ರು ಜಾಹ್ನವಿ ಆದಾಗ ನಮ್ಮ ರಾಶಿಕಾ ಏನೋ ಅವ್ರ ಫ್ರೆಂಡ್ ಆಗಿರೋ ಅಶ್ವಿನಿ SN ಅವ್ರನ್ನ ಸೇವ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ, ತುಂಬಾ ಇದು ಮಾಡ್ತಾರೆ. ವೀಕ್ ಕಂಟೆಂಟ್ ನ ಸೇವ್ ಮಾಡ್ಬೇಕಂತೆ, ಸ್ಟ್ರಾಂಗ್ ಕಂಟೆಂಟ್ ನ ಹಂಗೆ ಉಳಿಸ್ಬೇಕಂತೆ. ಇದು ಯಾವ ಲೆಕ್ಕ ಮರ ನಂಗೆ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಮೇಲೆ ಇದ್ದಾಗ ವೀಕ್ ಕಂಟೆಸ್ಟೆಂಟ್ ಹೊರಗೆ ಹೋಗ್ಬೇಕು, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಇರ್ಬೇಕು ಆಟ ಆಡಕ್ಕೆ ಅದಕ್ಕೆ ತಗೊಂಡಾಗ. ಅದ್ ಬಿಟ್ಬಿಟ್ಟು ಇವ್ರು ಅದಲ್ಲ ಅಂತೆ, ವೀಕ್ ಕಂಟೆಸ್ಟೆಂಟ್ ನ ಸೇವ್ ಮಾಡ್ತಾರಂತೆ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ನ ಇಮ್ಯುನಿಟಿಯಿಂದ ಸೇವ್ ಮಾಡಲ್ಲ ಅಂತೆ. ಕೊನೆಗ ಆ ಆರ್ಗ್ಯುಮೆಂಟ್ ಡಿಸ್ಕಷನ್ ಅದು ಇದು ಆಳ ಮೂಳ ಎಲ್ಲ ಆಗಿ ಕೊನೆಗೆ ಏನಾಗುತ್ತಂದ್ರೆ ಅವ್ರನ್ನೇ ಸೇವ್ ಮಾಡ್ತಾರೆ ಜಾಹ್ನವಿ ಅವ್ರನ್ನ. ಇಲ್ಲಿ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ ಅಂತ ಹೇಳ್ಬೋದು. ಅಶ್ವಿನಿ ಅವ್ರಿಗೆ ಗೊತ್ತು ಸುಧೀರ್ ಅವ್ರು ಬಿಟ್ಕೊಡಲ್ಲ ಅಂತ. ಅವ್ರಿಬ್ರು ಅಂದ್ಮೇಲೆ ಮಾಡು ಲೆಕ್ಕಕೊಂಡು ಆಟಕ್ಕಿಲ್ಲ. ಅದಾದ್ಮೇಲೆ ಇನ್ನ ರಾಶಿಗೆ ಒಬ್ರು ತಂಡ ಏನ್ ಮಾಡ್ತಾರೆ, ಅಲ್ಲಿ ಮೇನ್ ಮೆಜಾರಿಟಿ ಬೇಕು, ಮೂವರಿಂದ ಜಾಹ್ನವಿ ಅವ್ರನ್ನ ಸೇವ್ ಮಾಡ್ತಾರೆ. ಕಂಪ್ಲೀಟ್ಲಿ ಈ ವೀಕ್ ಅಲ್ಲಿ ನೆಗೆಟಿವ್ ಅಂದ್ರೆ ಜಾಹ್ನವಿ ಅವರು. ಹೋದ್ ವೀಕ್ ಅಶ್ವಿನಿ ಗೌಡ ಅವರಿಗೆ ಉತ್ತಮ ಕೊಟ್ಟಿದ್ರು, ಈ ವೀಕ್ ಇಮ್ಯುನಿಟಿಯಿಂದ ಅವ್ರನ್ನ ಸೇವ್ ಮಾಡಿದ್ರು. ಯಾವ ಲೆಕ್ಕದಲ್ಲಿ ಸೇವ್ ಮಾಡ್ತಾರೋ ಯಾವ ಲೆಕ್ಕದಲ್ಲಿ ಬಿಡ್ತಾರಂತೂ ಒಂದು ಗೊತ್ತಾಗಿಲ್ಲ. ಕಂಪ್ಲೀಟ್ ಆಗಿ ಈ ಎಪಿಸೋಡ್ ಅಂದ್ರೆ ವರಸ್ಟ್ ಅಂದ್ರೆ ಜಾಹ್ನವಿ ಅಶ್ವಿನಿ ಸುಧೀರ್. ಯಾಕಂದ್ರೆ ಆ ರೀತಿಯಾಗಿ ಆಟ ಆಡಿದ್ರು. ಎಷ್ಟಂದ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗಿಲ್ಲಿ ನಟ ಹೇಳ್ತಾರೆ ಜಾಹ್ನವಿನೇ ಸೇವ್ ಆಗೋದು, ಜಾಹ್ನವಿನೇ ಸೇವ್ ಮಾಡೋದು, ಅವ್ರನ್ನ ಅವ್ರು ಬಿಟ್ಕೊಡಲ್ಲ, ಅವ್ರನ್ನೇ ಅವ್ರು ಸೇವ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ನಡೆದಿದ್ದು. ಅದನ್ನ ಅಲ್ಲಿ ಮಾತಾಡಿದ್ದು ಅದೇನ್ ಹೇಳ್ತಾರ, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಕೊಟ್ಟಿದ್ದು ಅದೇ, ಹಂಗೆ ಅಲ್ಲಿ ಅನ್ಕೊಂಡಿದ್ದು ಅದೇ, ಆಗಿದ್ದು ಅದೇ, ಎಲ್ಲಾರ್ಗು ಮುಂಚೆನೆ ಗೊತ್ತಿತ್ತು. ಅಲ್ಲಿ ಬೇರೆ ಟಾಪಿಕ್ ಬರಲಿಲ್ಲ. ಗಿಲ್ಲಿ ಸಿಲ್ಲಿಯ ತಗೊಂಡ್ರಂತೆ. ನಿಮ್ಮ ಒಂದು ಚಿತ್ರಣವನ್ನು ಬಿಡಿಸಿಟ್ರು ಅವರು ಗಿಲ್ಲಿ ಸುಧೀರ್ ಅವರೇ. ನಿಮ್ಮ ಚಿತ್ರಣವನ್ನು ಕ್ಲೀಟ್ ಆಗಿ ಬರೆದಿಟ್ರು. ನಿಮ್ಗೆ ಅಲ್ಲಿ ಎಲ್ಲೋ ಉರಿದಿದೆ, ತಿಕಾ ಉರಿದಿದೆ ಅಂತ ಹೇಳ್ಬೇಕು. ಮಾಸಾಗಿ ಮಾತಾಡ್ಬೇಕಾದ್ರೆ ಅದು ಉರಿದಿದೆ ನಿಮ್ಗೆ, ಹಂಗಂತ ಹೇಳ್ಬೋದು. ಆ ರೀತಿಯಾಗಿತ್ತು ಒಂದು ರಿವ್ಯೂ. ಸ್ವಲ್ಪ ಎಮೋಷನ್ ಇದೀನಿ, ಸ್ವಲ್ಪ ದಯವಿಟ್ಟು ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ. ಆ ರೀತಿಯಾಗಿತ್ತು ಎಪಿಸೋಡ್. ನೋಡಿದಾಗ ರಕ್ಷಿತಾ ರಾಕ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ, ತಗ್ಗೇದೆಲೆ ಅಂತ ನೋಡು. ಆ ರೀತಿಯಾಗಿ ತಗ್ಲೇ ಇಲ್ಲ ಎಲ್ಲೂ. ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ರು. ಗಿಲ್ಲಿ ಅಷ್ಟೇನೆ, ಅವರು ಒಂದು ಮಾತಿಗಾಗಿರ್ಬೋದು, ಅವ್ರು ಇದಾಗಿರ್ಬೋದು, ಎಲ್ಲೂ ಕಡಿಮೆನೇ ಇಲ್ಲ, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಕಾವ್ಯ ಅಷ್ಟೇನೆ ಸ್ಟ್ಯಾಂಡ್ ತಗೊಂಡ್ರು, ಮುಖ್ಯವಾಗಿ ಸ್ಟ್ಯಾಂಡ್ ತಗೊಂಡ್ರಲ್ಲ. ಯಾಕಂದ್ರೆ ಮಾಡಿದ್ದು ನೀವು ಅವ್ರ ಕರೆಕ್ಟ್ ಆಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿದಾಗ ಇವ್ರು ನೀಟಾಗಿ ನಾವು ಮಾಡೇ ಇಲ್ಲ ಅಂತ ಒಪ್ಪಂತಾರೆ ಮರ. ಯಪ್ಪ ಕ್ಯಾಮ್ರಾಸ್ ಎಲ್ಲ ಇರುತ್ತೆ, ಮತ್ತೆ ಅದರಲ್ಲಿ ಕಾಮಿಡಿ, ಅದು ಒಂದು ಕಂಟೆಂಟ್ ಅಂತೆ, ಸೀಕ್ರೆಟ್ ಟಾಸ್ಕ್ ಅಂತೆ, ಅದು ಬೇರೆ ಮೇಲೆ ಬ್ಲೇಮ್ ಮಾಡೋದಂತೆ. ಇದ್ಯಾವ ಕಂಟೆಂಟು, ಇದ್ಯಾವ ಸೀಕ್ರೆಟ್ ಟಾಸ್ಕ್, ಇದು ಬರೀ ಜಗಳೋದಲ್ಲಂತೆ, ಗೆಜ್ಜೆ ಬೆಲ್ಲ ಅಳ್ಳಾಡ್ಸ್ಬೇಕಂತೆ, ಭಜನಿ ಮಾಡ್ಬೇಕಂತೆ, ಗೊತ್ತಿಲ್ಲ. ಎಪಿಸೋಡ್ ನೋಡಿದಾಗ್ಲಂತೂ ನಿಜವಾಗ್ಲು ಇಂಥ ಮನುಷ್ಯರು ಇರ್ತಾರ, ಇಷ್ಟು ವರೆಸ್ಟ್ ಬಿಹೇವ್ ಮಾಡ್ತಾರ ಅಂತ ನಿಜವಾಗ್ಲೂ ಅದೇ ಗೊತ್ತಾಗಿದ್ದು. ಇವ್ರು ಯಾರಾಗ್ಲೂ ಅಶ್ವಿನಿ ಆಗಿರ್ಬೋದು, ಅಶ್ವಿನಿ SN ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಧ್ರುವಂತ್ ಪರವಾಗಿಲ್ಲ, ಇವೆಲ್ಲರೂ ಏನಿದ್ದಾರೆ ಕಂಟೆಸ್ಟೆಂಟ್ಗಳು ವೇಸ್ಟ್ ಅಂತ ಹೇಳ್ಬೋದು. ಕೇವಲ ಗಿಲ್ಲಿ, ಕಾವ್ಯ, ರಕ್ಷಿತಾ ಇವ್ರು ಮಾತ್ರನೇ ಸ್ಟ್ಯಾಂಡ್ ತಗೊಂಡು ನಿಜ ಸತ್ಯಾಸತ್ಯಗಳು ಮಾತಾಡ್ತಾರ ಅಂತ ಅನ್ಸುತ್ತೆ. ಇನ್ನಿದ್ದರು ಎಲ್ಲರೂ ಅಷ್ಟೇನೆ ಅವ್ರ ಬಗ್ಗೆ ಇಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಮತ್ತು ಜಾಹ್ನವಿಗೆ, ಇವ್ರಿಗೆ. ಸುಧೀರ್ ಅಂತೂ ಶುದ್ಧ ವೇಸ್ಟ್ ಅಪ್ಪ. ನಿಜ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಅವ್ರ ವೇಷ ಭೂಷಣ ನೋಡಿ ಇವ್ರು ಸೂಪರ್ ಅನ್ಕೊಂಡಿದ್ದೆ, ಬಟ್ ಅದೇನಿಲ್ಲ, ಬಿಗ್ ಝೀರೋ ಅಂತ ಹೇಳ್ಬೋದು ಸುಧೀರ್ ಅವರು. ಮತ್ ನನಗೆ ಎಪಿಸೋಡ್ ನೋಡಿದಾಗ ಅನ್ಸಿದ್ದು ಹೀಗೆ. ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ, ಉತ್ಸಾಹವನ್ನು ಕೊಡುತ್ತೆ. ನಿಮ್ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಕೂಡ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.